1962ರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿತು. ಚೀನಾದ ದಾಳಿ ಆಗುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಇರುವಂಥ ರಾಜಕೀಯ ವ್ಯವಸ್ಥೆಗಳು ಸರಿ ಇರಲಿಲ್ಲ. ಒಬ್ಬ ಕೃಷ್ಣ ಮೆನನ್ ಅನ್ನುವಂಥವನೊಬ್ಬ ವಿದೇಶಾಂಗ ಸಚಿವ ಇದ್ದ. ಪ್ರಾಣನಾಥ ತಾಪರ್ ಅಂತ ಇನ್ನೊಬ್ಬ ಯಾರೋ ಸೇನಾಧಿಕಾರಿ ಇದ್ದರು. ಏನೂ ಮಾಡಲಿಲ್ಲ, ಸೈನಿಕರಿಗೆ ಏನೂ ಕೊಡಲಿಲ್ಲ. ಅದರ ಪರಿಣಾಮವಾಗಿ ಸೇನೆ ಅಲ್ಲಿ ಅನಾಥವಾಗಿ ಬಿದ್ದಿತ್ತು. ಗಡಿಯಲ್ಲಿ ಹಾಕೋದಕ್ಕೆ ಸರಿಯಾದ ಬೂಟ್ ಇಲ್ಲ, ಹೊಟ್ಟೆಗೆ ಸರಿಯಾಗಿ ಉಣ್ಣೋದಕ್ಕೆ ಅನ್ನ ಇಲ್ಲ, ಬಂದೂಕಿಗೆ ಮದ್ದುಗುಂಡುಗಳಿಲ್ಲ. ಮುಂದಕ್ಕೆ ಹೋಗಬೇಕೋ ಹಿಂದಕ್ಕೆ ಬರಬೇಕೋ ಆದೇಶಗಳು ಸರಿಯಾಗಿ ಬರ್ತಾ ಇಲ್ಲ. ಈ ಕಾಲದಲ್ಲಿ ಅಲ್ಲಿರುವಂಥ ಒಂದು ನೂರಾನಾಂಗ್ ಅನ್ನುವಂಥ ಒಂದು ಚೆಕ್ ಪೋಸ್ಟ್ನಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ ಅನ್ನುವಂಥ ಒಬ್ಬ ಸೈನಿಕ ಕಾವಲು ನಿಂತಿದ್ದ. ಒಬ್ಬ ಸೈನಿಕ, ಅವನಿಗೆ ಹೇಳ್ತಾರೆ, ಎದುರುಗಡೆಯಿಂದ 300-400 ಚೀನಿಯರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ನೂರಾನಾಂಗ್ ಚೆಕ್ ಪೋಸ್ಟ್ನಲ್ಲಿದ್ದಂಥ ಜಸ್ವಂತ್ ಸಿಂಗ್ ರಾವತ್ ತನ್ನ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾನೆ, ಸಾಬ್ ಇಲ್ಲಿಂದ ಎಲ್ಲರೂ ಕೂಡ ನುಗ್ಗಿ ಬರ್ತಾ ಇದ್ದಾರೆ, ಮತ್ತೊಂದು ಫ್ರಂಟ್ ಓಪನ್ ಆಗ್ತಾ ಇದೆ, ಇಲ್ಲಿಂದ ಯುದ್ಧ ಆರಂಭ ಆಗುತ್ತೆ, ಜನರನ್ನು ಕಳಿಸಿ. ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಅಪ್ಪ ನಮ್ಮ ಹತ್ರ ಕಳಿಸೋದಕ್ಕೆ ಜನರು ಇಲ್ಲ, ಮದ್ದುಗುಂಡು ಇಲ್ಲ, ಒಂದು ಕೆಲಸ ಮಾಡು, ಆ ಪೋಸ್ಟನ್ನು ಬಿಟ್ಟು ಹಿಂದಕ್ಕೆ ಬಂದುಬಿಡು ನೀನು ಅಂತ. ಪೋಸ್ಟನ್ನು ಬಿಟ್ಟು ಹಿಂದಕ್ಕೆ ಬಂದುಬಿಡು ಅಂತ ಹಿರಿಯ ಅಧಿಕಾರಿಗಳು ಹೇಳಿದಾಗ ಇವನಿಗೆ ಸಿಟ್ಟು ಬಂತು. ಅವನು ಹೇಳ್ತಾನೆ, ಮೈ ನಮಕ್ಕಿ ಕಸಂ ಕಾಯವು, ನಾನು ನೆಲ ಮುಟ್ಟಿ ಉಪ್ಪು ಹಿಡಿದು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ನನ್ನ ದೇಶದ 1 ಇಂಚು ಭೂಮಿಯನ್ನು ಕೂಡ ಶತ್ರುಗಳಿಗೆ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೀನಿ, ಜೀವ ಹೋದರೂ ಪರವಾಗಿಲ್ಲ, ನಾನು ಒಬ್ಬನೇ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಜಸ್ವಂತ್ ಸಿಂಗ್ ರಾವತ್ ಏನು ಮಾಡ್ತಾನೆ, ಅಲ್ಲಿರುವಂಥ ಎಲ್ಲ ಸತ್ತು ಬಿದ್ದಂಥ ಸೈನಿಕರ ಕೈಯಲ್ಲಿದ್ದಂಥ ಬಂದೂಕುಗಳನ್ನು ಒಟ್ಟು ಮಾಡಿದ, ಮದ್ದುಗುಂಡು ಎಷ್ಟಿದೆ ಅಷ್ಟು ಒಟ್ಟು ಮಾಡಿಕೊಂಡ. ಆ 400ರಷ್ಟು ದೊಡ್ಡ ಪಡೆಯ ಮೇಲೆ ಒಮ್ಮೆ ಆ ಗುಡ್ಡದ ಮೇಲಿಂದ ಹೋಗಿ ಫೈರ್ ಮಾಡೋದು, ಒಮ್ಮೆ ಈ ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು, ಮತ್ತೊಂದು ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು. ಅಲ್ಲಿವರೆಗೆ ನಿಶ್ಚಿಂತವಾಗಿ ಮುಂದುವರೆದುಕೊಂಡು ಬಂದಂಥ ಚೀನಾದ ಸೇನೆ ಅಲ್ಲಿ ನಿಂತು ಬಿಡ್ತು. ಅಂದರೆ ಭಾರತೀಯರು ಅಲ್ಲೆಲ್ಲ ಗುಡ್ಡಗಳ ಸುತ್ತ ನಿಂತಿದ್ದಾರೆ. ಎಲ್ಲ ಗುಡ್ಡಗಳ ಹಿಂಬದಿಯಲ್ಲಿ ಭಾರತೀಯರ ಸೇನೆ ಸರ್ವಸನ್ನದ್ಧವಾಗಿ ನಿಂತಿದೆ. ನಾವು ಮುಂದುವರಿಯೋದು ಬೇಡ ಅಂತ ಅವರು ಅಲ್ಲೇ ನಿಂತರು. ಬೇರೆ ಬೇರೆ ಕಡೆಗಳಿಂದ ಗುಂಡು ಹಾರ್ತಾ ಇದೆ, ಅವ್ರಿಗೆ ಗೊತ್ತಿಲ್ಲ ಒಬ್ಬನೇ ಹಾರಿಸ್ತಾ ಇದ್ದಾನೆ ಅಂತ ಹೇಳಿ. ಅಷ್ಟೊತ್ತಿಗೆ ಅಲ್ಲಿ ಕುರಿ ಮೇಯಿಸುವಂಥ 2 ಹುಡುಗಿಯರು ಬರ್ತಾರೆ. ಒಬ್ಬಳ ಹೆಸರು ಶೈಲಾ, ಮತ್ತೊಬ್ಬಳ ಹೆಸರು ನೂರಾ ಅಂತ ಹೇಳಿ. ಆ ಶೈಲಾ ಮತ್ತು ನೂರಾ ಹೇಳ್ತಾರೆ, ಆ ಕುರಿ ಮೇಯಿಸುವಂಥ ಮಕ್ಕಳು ಬಂದು ಹೇಳ್ತಾರೆ, ಜಸ್ವಂತ್ ದೇಶಕ್ಕೆ ಬೇಕಾಗಿ ನೀನು ಒಬ್ಬನೇ ಹೋರಾಟ ಮಾಡ್ತಾ ಇದೀಯಾ, ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಜೊತೆ ನಾವು ಇದ್ದೀವಿ ಅಂತ ಹೇಳಿದರು. ಆ ಹೆಣ್ಣು ಮಕ್ಕಳು ಎಲ್ಲೆಲ್ಲೋ ದೂರದಲ್ಲಿ ಬಿದ್ದಂಥ ಸತ್ತು ಬಿದ್ದಂಥ ಸೈನಿಕರು, ಎಲ್ಲೋ ಶಿಬಿರದಲ್ಲಿದ್ದಂಥ ಆ ಮದ್ದುಗುಂಡಿನ ಪೆಟ್ಟಿಗೆಗಳಿಂದ ಏನೋ ಸಿಕ್ಕಿತು, ಅದನ್ನೆಲ್ಲ ತಗೊಂಡು ಬಂದು ಇವನಿಗೆ ಕೊಡೋದು, ಇವರು ಮದ್ದುಗುಂಡನ್ನು ತುಂಬಿಸ್ಕೊಡೋದು, ಅವನು ಶೂಟ್ ಮಾಡೋದು. ಈ ಥರ ಒಬ್ಬನೇ ಯೋಧ 2 ಪುಟ್ಟ ಪುಟ್ಟ ಲಂಗ ದಾವಣಿ ತೊಟ್ಟುಕೊಂಡಂಥ 2 ಪುಟ್ಟ ಮಕ್ಕಳ ನೆರವಿನಿಂದ 72 ಗಂಟೆಗಳ ಕಾಲ ಚೀನಾದ ಸೇನೆಯನ್ನು ತಡೆದು ನಿಲ್ಲಿಸ್ತಾನೆ. ಈ ಸುದ್ದಿ